ಹಲೋ ಫ್ರೆಂಡ್ಸ್, ಹಾಲ್ನೂರ್ ಹೋಮ್ ಕಿಚನ್ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ನಮ್ಮ ಕರ್ನಾಟಕ ಸ್ಪೆಷಲ್ ಇಡ್ಲಿ ಚಟ್ನಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇಡ್ಲಿ ನಾರ್ಮಲ್ ವೈಟ್ ಇಡ್ಲಿ ಅಲ್ಲ, ಕೆಂಪಕ್ಕಿ ಇಡ್ಲಿ. ಕೆಂಪಕ್ಕಿಯಲ್ಲಿ ಎಷ್ಟು ಸಾಫ್ಟ್ ಆಗಿ ಇಡ್ಲಿ ಮಾಡ್ಬೋದು ನೋಡೋಣ ಬನ್ನಿ. ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ರುಚಿಯಾಗಿರುತ್ತೆ, ಹೆಲ್ತ್ಗೂ ತುಂಬಾನೇ ಒಳ್ಳೇದು ಇದು. ಮತ್ತೆ ಚಟ್ನಿ ಹೋಟೆಲ್ ಸ್ಟೈಲ್ ಅಲ್ಲಿ ಮಾಡ್ತಾರಲ್ಲ, ನೀರ್ ಚಟ್ನಿ, ತುಂಬಾ ತೆಳ್ಳಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಆ ಚಟ್ನಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ನೆನ್ನೆನೆ ಅಕ್ಕಿ ನೆನೆಸಿ ರುಬ್ಬಿಟ್ಕೊಂಡಿದೀನಿ. ಇದು 3 ಕಪ್ ಅಕ್ಕಿ ತಗೊಂಡಿದ್ದೆ, ನೆನ್ನೆ ಮಧ್ಯಾಹ್ನ ನೆನೆಸಿದ್ದು. 3 ಕಪ್ ಕೆಂಪಕ್ಕಿ ತಗೊಂಡಿದೀನಿ, ಅದಕ್ಕೆ 1 ಕಪ್ ಉದ್ದಿನಬೇಳೆ, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಕೂಡ ಹಾಕ್ತಿದ್ದೀನಿ. ನಾನು ಇಲ್ಲಿ ಹಿಟ್ಟು ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೋತಿದ್ದೀನಿ, ಇದರಲ್ಲಿ ದೋಸೆ ಕೂಡ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ದೋಸೆ ಮಾಡಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಕಡಲೆಬೇಳೆ ಎಲ್ಲ ಹಾಕಿದ್ರೆ ಅಂತ ಸ್ವಲ್ಪ ಕಡಲೆಬೇಳೆ ಕೂಡ ಹಾಕ್ತಿದ್ದೀನಿ. ಬರೀ ಇಡ್ಲಿಗೆ ನೀವು ಮಾಡ್ಕೊಳ್ಳೋದಾದ್ರೆ ಕಡಲೆಬೇಳೆ ಹಾಕಕ್ ಹೋಗ್ಬಿಡಿ, ಬರೀ ಮೆಂತ್ಯ ಹಾಕೊಳ್ಳಿ, ಮತ್ತೆ ಅಕ್ಕಿ ಉದ್ದಿನಬೇಳೆ ಅಷ್ಟ್ ಸಾಕಾಗತ್ತೆ. ಚೆನ್ನಾಗಿ 2-3 ಸಲ ನೀರಲ್ಲಿ ತೊಳೆದ್ಬಿಟ್ಟು ನೀರ್ ಹಾಕಿಕ್ತಾ ಇದ್ದೀನಿ. ಅಟ್ಲೀಸ್ಟ್ 5ರಿಂದ 6 ಅವರ್ ನೆನ್ಸ್ಬೇಕು. ಇಲ್ಲಿ ನಾನು ಮಧ್ಯಾಹ್ನ ನೆನ್ಸಿದ್ದು, ಈಗಾಗಲೇ ನೈಟ್ ಆಗಿದೆ. ಸೊ ರುಬ್ಬಕ್ ತಗೊಂಡಿದ್ದೀನಿ, ನೆಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬೇಳೆ ಅಕ್ಕಿ ಎಲ್ಲ ನೆಂದಿದೆ. ಇದನ್ನ ಗ್ರೈಂಡರ್ ಅಲ್ಲಾದ್ರೂ ರುಬ್ಕೋಬಹುದು, ಇಲ್ಲ ಮಿಕ್ಸಿಯಲ್ಲೂ ಚೆನ್ನಾಗಾಗುತ್ತೆ. ನಾನು ಇವತ್ತು ಮಿಕ್ಸಿಯಲ್ಲೇ ರುಬ್ತಾ ಇದ್ದೀನಿ. ಯಾವ್ದ್ರಲ್ಲಾದ್ರೂ ನುಣ್ಣಗ್ ರುಬ್ಕೊಳ್ಳಿ ಅಷ್ಟೇ, ತುಂಬಾ ಪೇಸ್ಟ್ ಚೆನ್ನಾಗಿ ನುಣ್ಣಗ್ ರುಬ್ಬಿದ್ರೆ ಉಕ್ಕುತ್ತೆ ಚೆನ್ನಾಗಿ ಹಿಟ್ಟು. ಆಮೇಲೆ ಇಡ್ಲಿ ಕೂಡ ಸಾಫ್ಟ್ ಆಗುತ್ತೆ. ಇಡ್ಲಿಗೆ ನಾನಿಲ್ಲಿ ಅವಲಕ್ಕಿ ನೆನ್ಸಿಲ್ಲ ಇವತ್ತು. ರೈಸ್ ಹಾಕ್ತಾ ಇದ್ದೀನಿ. ಅನ್ನ ಮಾಡ್ಕೊಂಡು ಬಿಸಿಯಾಗಿ ಅನ್ನ ಮಾಡಿಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಒಂದ್ ಅರ್ಧ ಬೌಲ್ ಅಷ್ಟು, 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಅನ್ನ ಹಾಕ್ತಾ ಇದ್ದೀನಿ. ಕೆಲವ್ರು ಹೇಳ್ತಾರೆ ಅನ್ನ ಹಾಕಿ ರುಬ್ಕೋಬಾರ್ದು, ಇಡ್ಲಿ ಚೆನ್ನಾಗಿರಲ್ಲ ಅಂತ. ಅನ್ನನ ತುಂಬಾ ಬೇಗ ಮಾಡಿದ್ದಾದ್ರೆ, ಈಗ ಬೆಳಗ್ಗೆ ಮಾಡಿದ್ದನ್ನ ರಾತ್ರಿ ಹಾಕೊಳ್ಳೋದು ಆ ತರದ್ ಮಾಡಿದಾದ್ರೆ ಮಾಡ್ಕೋಬೇಡಿ. ಅವಾಗ ಫ್ರೆಶ್ ಆಗಿ ಮಾಡಿದ್ದಾದ್ರೆ ಹಾಕೊಂಡ್ ಮಾಡ್ಬೋದು, ತುಂಬಾ ಚೆನ್ನಾಗ್ ಬರುತ್ತೆ ಇಡ್ಲಿ, ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ಈ ತರ ನೀವ್ ಒಂದ್ಸಲ ಮಾಡಿ ನೋಡಿ. ಸ್ವಲ್ಪ ಬಿಸಿ ಅನ್ನ ಹಾಕೊಂಡು ರುಬ್ಕೊಂಡು ಮಾಡ್ಕೊಳ್ಳೋದು. ನಾನಿಲ್ಲಿ 2 ಸಲ ಮಿಕ್ಸಿ ಜಾರಲ್ಲಿ ಆಯ್ತು ನಂದು, ಚೆನ್ನಾಗಿ ರುಬ್ಬಿದೀನಿ ನುಣ್ಣಗೆ. ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು, ಮಿಕ್ಸಿ ಜಾರ್ಗೂ ಕೂಡ ನೀರ್ ಹಾಕಿ, ಗಟ್ಟಿಗೆ ಇರ್ಲಿ ಹಿಟ್ಟು, ತುಂಬಾ ತೆಳ್ಳಗ್ ಮಾಡ್ಕೊಳಕ್ ಹೋಗ್ಬಿಡಿ. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ 8ರಿಂದ 10 ಗಂಟೆನಾದ್ರೂ ನೆನಿಬೇಕು ಹಿಟ್ಟು ಚೆನ್ನಾಗಿ. ಇಡ್ಲಿ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೈಟ್ ಆಗಿದೆ, ಈಗ ಇಡ್ತಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಕರೆಕ್ಟ್ ಆಗಿ ರೆಡಿ ಆಗುತ್ತೆ, ತುಂಬಾ ಚೆನ್ನಾಗಿ ನೆಂದಿರುತ್ತೆ ಬೆಳಗ್ಗೆ ಅಷ್ಟರಲ್ಲಿ. ಈ ಕೆಂಪಕ್ಕಿ ಇಡ್ಲಿ ಟೇಸ್ಟ್ ಕೂಡ ಸೇಮ್ ಬಿಳಿ ಅಕ್ಕಿ ಇಡ್ಲಿ ಮಾಡ್ತೀವಲ್ಲ ಅದೇ ಟೇಸ್ಟ್ ಇರುತ್ತೆ. ಟೇಸ್ಟ್ ಏನೂ ಡಿಫ್ರೆನ್ಸ್ ಆಗಲ್ಲ. ಆರೋಗ್ಯಕ್ಕೆ ಮಾತ್ರ ಜಾಸ್ತಿ ಒಳ್ಳೇದು, ಇದು ತುಂಬಾನೇ ಒಳ್ಳೇದಂತ ಹೇಳ್ಬೋದು. ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಚಟ್ನಿ ಮಾಡ್ಕೋತಿದ್ದೀನಿ ಮೊದಲು. ಈಗ ಇದು ಎಕ್ಸಾಕ್ಟ್ಲಿ ಹೋಟೆಲ್ಗಳಲ್ಲಿ ಮಾಡ್ತಾರಲ್ಲ ಅದೇ ತರ ಇರುತ್ತೆ. ತೆಂಗಿನಕಾಯಿ, ಕಡಲೆ ಬೀಜ ಹಾಕಿ ತೆಳ್ಳಗೆ ಚಟ್ನಿ ಮಾಡ್ಕೊಳ್ಳೋದು, ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ನಾನು 1 ಬೌಲ್ ಅಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ. 1/4 ಚಮಚ, ಟೀ ಚಮಚದಲ್ಲಿ 1/4 ಚಮಚ ಎಣ್ಣೆ ಹಾಕ್ಬಿಟ್ಟು ಕಡಲೆ ಬೀಜ ಹುರ್ಕೋಬೇಕು. ಕಡಲೆ ಬೀಜ ಒಂದ್ ಅರ್ಧ ಹುರ್ದಿದೆ ಅಂದಾದ್ಮೇಲೆ ಸ್ವಲ್ಪ 10-12 ಕರಿಬೇವಿನ ಎಲೆ, ಮತ್ತೆ ಒಂದ್ ಸ್ವಲ್ಪ ಪುದೀನಾ ಎಲೆಗಳು, ಫ್ರೆಶ್ ಪುದೀನಾ ಇದ್ರೆ ಹಾಕ್ಬೇಕು. ಮತ್ತೆ 3ರಿಂದ 4 ಹಸಿರು ಮೆಣಸಿನಕಾಯಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದೆರಡು ಎಕ್ಸ್ಟ್ರಾ ಹಾಕೋಬಹುದು. ಹಾಕ್ಬಿಟ್ಟು ಉರಿಬೇಕು. ಇದನ್ನ ಇನ್ನೊಂದ್ 2 ನಿಮಿಷ ಉರಿರಿ. ಬರೀ ಕಡಲೆ ಬೀಜನೇ ಒಂದ್ 2-3 ನಿಮಿಷ ಉರಿದಿರ್ತೀವಿ, ಒಂದ್ ಅರ್ಧ ಆಗಿರುತ್ತೆ. ಅದಾದ್ಮೇಲೆ ಇವನ್ನೆಲ್ಲ ಹಾಕಿ ಇವನ್ನು ಒಂದ್ 2 ನಿಮಿಷ ಎಕ್ಸ್ಟ್ರಾ ಉರಿಬೇಕು. ಈ ಕರಿಬೇವು, ಪುದೀನ, ಮೆಣಸಿನಕಾಯಿ ಎಲ್ಲದೂ ಒಂದ್ ಅರ್ಧ ಹುರ್ಕೊಂಡ್ಮೇಲೆ ಇದಕ್ಕೆ 2ರಿಂದ 3 ಇಂಚಷ್ಟು ಅಥವಾ ಅರ್ಧ ನಿಂಬೆಹಣ್ಣಿನ ಗಾತ್ರದ ಸೈಜ್ ಹುಣಸೆ ಹಣ್ಣು, ಮತ್ತೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಕಡ್ಲೆ ಅಥವಾ ಹುರ್ಗಡ್ಲೆ ಅಂತೀವಲ್ಲ ಅದು ಹಾಕ್ಬಿಟ್ಟು ಎಲ್ಲವನ್ನು 1-2 ನಿಮಿಷ ಫ್ರೈ ಮಾಡಿ. ಇನ್ನೊಂದ್ 2 ನಿಮಿಷ 3 ನಿಮಿಷ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಆಮೇಲೆ ಸ್ವಲ್ಪ ತಣ್ಣಗ ಹಾಕ್ಬಿಡೋಣ. ತಣ್ಣಗ ಆದ್ಮೇಲೆ ಇದನ್ನ ರುಬ್ಬಕ್ ಹಾಕೋಬೇಕು. ಇದಾಯ್ತು, ಇದನ್ನ ಇವಾಗ ಸ್ಟವ್ ಆಫ್ ಮಾಡ್ಬಿಟ್ಟು ಎತ್ತಿಡ್ತೀನಿ. ಒಂದ್ ಸ್ವಲ್ಪ ಹಾರ್ಕೊಂಡ್ಮೇಲೆ ರುಬ್ಬಕ್ ಹಾಕೊಳ್ಳೋಣ. ಇಲ್ಲಿ ಮಿಕ್ಸಿ ಜಾರ್ಗೆ ಡೈರೆಕ್ಟ್ ಆಗಿ ಸ್ವಲ್ಪ ತಣ್ಣಗಾಗಿತ್ತಲ್ಲ ಕಡಲೆ ಬೀಜ, ಮೆಣಸಿನಕಾಯಿ ಎಲ್ಲಾನು ಹಾಕೊಂಡ್ಬಿಡೋದು ಡೈರೆಕ್ಟ್ ಆಗಿ. ಇದಕ್ಕೆ ನಾನು 1 ಬೌಲ್, ಇದೇ ಬೌಲಲ್ಲಿ ಕಡಲೆ ಬೀಜ ತಗೊಂಡಿದ್ದೆ, ಅದೇ ಬೌಲಲ್ಲಿ 3/4 ಬೌಲ್ ಅಷ್ಟು ತೆಂಗಿನಕಾಯಿ ತುರಿ ತಗೋತಿದ್ದೀನಿ. 1/4 ಟೀ ಸ್ಪೂನ್ ಅಷ್ಟು ಉಪ್ಪು, ನಿಮ್ಗೆ ಉಪ್ಪು ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಇದಕ್ಕೆ, ಬಟ್ ಈಗ ಹಾಕಲ್ಲ ನಾನು. ಚಟ್ನಿನ 3/4 ರುಬ್ಬದ ಮೇಲೆ ಹಾಕ್ತೀನಿ ಎಂಡಲ್ಲಿ. 1 ನಿಮಿಷ ಇದೆ ಅನ್ನೋವಾಗ ಹಾಕಿ, ಅದ್ ಚೆನ್ನಾಗಿರುತ್ತೆ ಟೆಕ್ಸ್ಚರ್ ಕೊತ್ತಂಬರಿ ಸೊಪ್ಪಿಂದು. ನಾನು ಇಲ್ಲಿ ಚಟ್ನಿನ 1/4 ರುಬ್ಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೊಂಡೆ. ಕೊನೆಯಲ್ಲಿ ಎಂಡಲ್ಲಿ ಇನ್ನೊಂದು ನಿಮಿಷ ರುಬ್ಬೇಕು ಅನ್ನೋವಾಗ ಹಾಕೊಂಡು ರುಬ್ಕೊಂಡ್ರೆ ನೋಡಿ, ಗ್ರೀನ್ ಆಗಿ ಸ್ವಲ್ಪ ಎಲೆಗಳು ಇರುತ್ತಲ್ವಾ ಚಟ್ನಿಲಿ, ಚೆನ್ನಾಗಿ ಕಾಣಿಸುತ್ತೆ ನೋಡಕ್ಕೆ. ಚಟ್ನಿನ ನುಣ್ಣಗ್ ರುಬ್ಕೊಳ್ಳಿ, ಮತ್ತೆ ಮಿಕ್ಸಿ ಜಾರ್ಗುನು ನೀರ್ ಹಾಕೊಂಡು ತೊಳ್ಕೊಂಡು ಹಾಕೊಳ್ಳಿ. ಇದು ತೆಳ್ಳಗಿದ್ರೇನೆ ಚೆನ್ನಾಗಿರುತ್ತೆ ಈ ಚಟ್ನಿ, ಸೊ ತೆಳ್ಳಗ್ ಮಾಡ್ಕೊಳ್ಳಿ. ಇದಕ್ಕಿಂತ ತೆಳ್ಳಗೂ ಚೆನ್ನಾಗಿರುತ್ತೆ. ನಾನು ಈ ಕನ್ಸಿಸ್ಟೆನ್ಸಿಲ್ ಮಾಡಿದೀನಿ, ಇಷ್ಟಿದ್ರೆ ಸಾಕು. ಇದಕ್ಕೊಂದು ಒಗ್ಗರಣೆ ಹಾಕೋಬೇಕು. ಇದು ಇಷ್ಟೇ ಚಟ್ನಿ ಚೆನ್ನಾಗಿದೆ. ಈಗ ರುಬ್ಕೊಂಡಿದ್ದೇನೆ ಪರ್ಫೆಕ್ಟ್ ಆಗಿರುತ್ತೆ, ಹಂಗೆ ತಿನ್ಬೋದು. ಇನ್ನೊಂದ್ ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಇನ್ನೊಂಚೂರು ರುಚಿ ಚೆನ್ನಾಗಾಗತ್ತೆ ಅಂತ ಅಷ್ಟೇ. ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು 1 ಟೀ ಸ್ಪೂನ್ ಸಾಸಿವೆ, ಮತ್ತೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು, ಮತ್ತೆ ಒಣಮೆಣಸಿನಕಾಯಿ, 3 ಒಣಮೆಣಸಿನಕಾಯಿ ಹಾಕೊಂಡು, ಒಣಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡ್ಬಿಡಿ. ಆ ಎಣ್ಣೆ ಕಾದಿರೋದ್ರಲ್ಲೇ ಹುರ್ಕೊಳ್ಳುತ್ತೆ. ಇನ್ನೊಂದ್ ನಿಮಿಷ ಹುರಿದ್ಬಿಟ್ಟು ಅದನ್ನು ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ. ಚಟ್ನಿ ರೆಡಿ ಆಯ್ತು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ ಈ ಚಟ್ನಿ.
ಇದಕ್ ಪುದೀನ ಹುರಿದು ಬಿಟ್ಟು ಹಾಕ್ತಿವಲ್ಲ ಅದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರ್ ತುಂಬಾನೇ ಟೇಸ್ಟಿ ಆಗಿರುತ್ತೆ. ತೆಳ್ಳಗಿದ್ರೆ ಜಾಸ್ತಿ ಚೆನ್ನಾಗಿರುತ್ತೆ ಈ ಚಟ್ನಿ ಗಟ್ಟಿಗಿಂತ. ಸೊ ತೆಳ್ಳಗ್ ಮಾಡ್ಕೊಳ್ಳಿ. ಇದ್ ನೋಡಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಈ ತರ ಚಟ್ನಿ ಮಾಡ್ಕೊಂಡ್ರೆ ಒಂದ್ ಇಡ್ಲಿ ಹೆಚ್ಚಿಗೆ ಹೋಗುತ್ತೆ. ಸೊ ಇಲ್ಲಿ ಇಡ್ಲಿ ಸರಿ ಕೂಡ ತುಂಬಾ ಚೆನ್ನಾಗಿ ನೆಂದಿದೆ ಹಿಟ್ಟು. ಈಗ ಇಡ್ಲಿ ಮಾಡಕ್ ಸ್ಟಾರ್ಟ್ ಮಾಡೋಣ. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಾವ್ ಇದಕ್ಕೆ ಸೋಡಾ, ನಾನೇನ್ ಬೇಕಿಂಗ್ ಸೋಡಾ ಎಲ್ಲ ಏನು ಹಾಕಕ್ ಹೋಗಲ್ಲ, ಯಾಕಂದ್ರೆ ಇದೇನೆ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಇಡ್ಲಿ ಬರುತ್ತೆ. ನಿಮ್ಗೆ ಇಲ್ಲ ನೆಂದಿಲ್ಲ ಹಿಟ್ಟು ಅನ್ನೋದಾದ್ರೆ ಸ್ವಲ್ಪ ಬೇಕಿಂಗ್ ಸೋಡಾ 1/4 ಚಮಚದಷ್ಟು ಸೋಡಾ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇಡ್ಲಿ ಮಾಡ್ಕೋಬಹುದು. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲಾ ಹಿಟ್ಟಿಗೆ ಪೂರಾ ಉಪ್ಪು ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡ್ಬಿಟ್ಟು ಇಟ್ಬಿಟ್ಟು, ಇಲ್ಲಿ ಈ ಕಡೆ ಇಡ್ಲಿ ಸ್ಟ್ಯಾಂಡ್ ಅಲ್ಲಿ ನೀರ್ ಕಾಯೋ ಕೂಡ ಇಟ್ಟಿದ್ದೀನಿ. 1/4 ಭಾಗ ನೀರ್ ಹಾಕ್ಬಿಟ್ಟು ಸ್ಟ್ಯಾಂಡ್ ಅಲ್ಲಿ ಕಾಯಕ್ ಇಟ್ಟಿದ್ದೀನಿ. ಅದ್ ಕಾಯೋ ಅಷ್ಟರಲ್ಲಿ ಇಡ್ಲಿ ಪ್ಲೇಟ್ಗಳು ಬರುತ್ತಲ್ಲ ಅದಕ್ಕೆಲ್ಲದಕ್ಕೂ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಡ್ಲಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಎಲ್ಲವಕ್ಕೂ ಇಡ್ಲಿ ಹಿಟ್ಟನ್ನ ಹಾಕ್ಬಿಟ್ಟು ನೀರ್ ಕಾದ್ಮೇಲೆ ಅದ್ರೊಳಗೆ ಇಡಿ ಇಡ್ಲಿ ಪ್ಲೇಟ್ಗಳನ್ನ ಇಟ್ಬಿಟ್ಟು ಕರೆಕ್ಟ್ ಆಗಿ. ಇದು ವೈಟ್ ಅಕ್ಕಿ, ಬಿಳಿ ಅಕ್ಕಿ ಇಡ್ಲಿ ಆದ್ರೆ 15 ನಿಮಿಷ ಆದ್ರೆ ಬೆಂದ್ಬಿಡುತ್ತೆ. ಈ ಕೆಂಪಕ್ಕಿದಾದ್ರೆ 5 ನಿಮಿಷ ಎಕ್ಸ್ಟ್ರಾ ಮಾಡ್ಬೇಕು. 20 ನಿಮಿಷ ಅಟ್ಲೀಸ್ಟ್ ಇಡಿ. 20 ರಿಂದ 22 ನಿಮಿಷ ಬೇಯಿಸ್ಬೇಕು. ಚೆನ್ನಾಗ್ ಬೇಯುತ್ತೆ. ಈ ತರ ಒಂದ್ ಟೂತ್ ಪಿಕ್, ಒಂದ್ ಕಡ್ಡಿನೋ ಇಲ್ಲ ಒಂದ್ ನೈಫೋ ಇಡ್ಲಿಗೆ ಒಂದ್ಸರ ಹಿಂಗ್ ಇಟ್ ನೋಡಿ 20 ನಿಮಿಷ ಆದ್ಮೇಲೆ ಅದ್ ಅಂಟ್ಕೊಂಡಿಲ್ಲ ಅಂದ್ರೆ ಚೆನ್ನಾಗ್ ಬೆಂದಿದೆ ಅಂತ. ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ ಇಡ್ಲಿಗಳು, ತುಂಬಾ ಚೆನ್ನಾಗ್ ಬಂದಿದೆ. ಈ ತರ ಮಾಡಿದ್ರೆ ಎಷ್ಟು ಸಾಫ್ಟ್ ಆಗಿ ಬರುತ್ತೆ ಇಡ್ಲಿ ಅಂದ್ರೆ ಮಲ್ಲಿಗೆ ಇಡ್ಲಿ ತರ ಇರುತ್ತೆ. ತುಂಬಾ ಟೇಸ್ಟ್, ಬಾಯಿಗಿಟ್ರೆ ಕರ್ಗೋಗುತ್ತೆ. ಈ ಕೆಂಪಕ್ಕಿ ಇಡ್ಲಿ ಮತ್ತೆ ನಾನ್ ಮಾಡಿರೋ ಈ ನೀರ್ ಚಟ್ನಿ, ಹೋಟೆಲ್ ಸ್ಟೈಲ್ ಚಟ್ನಿ, ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಎರಡೂನು. ನೀವು ಮನೇಲಿ ಮಾಡಿ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋನ, ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಸೊ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾಳೆ ಒಂದು ಒಳ್ಳೆ ರೆಸಿಪಿ ಜೊತೆ ನಿಮಗೆ ಸಿಗ್ತೀನಿ. ಟೇಕ್ ಕೇರ್ ಎವ್ರಿವನ್, ಬಾಯ್.